ಸರ್ ಹೇಗಿದ್ದೀರಾ ಹೇಗಾಗ್ತಾ ಇದೆ? ಚೆನ್ನಾಗಿದ್ದೀನಿ, ತುಂಬ ಚೆನ್ನಾಗಿ ಆಗ್ತಾ ಇದೆ. ತುಂಬ ಚೆನ್ನಾಗಿ ಆಗ್ತಾ ಇದೆ. ಕಾಟನ್ ಕ್ಯಾಂಡಿ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ನನಗೂ, ಈ ಸಾಂಗ್ ಚೆನ್ನಾಗಿ ಆಗಬೇಕು ಅಂತ. ಅದು ನಾನು ಏನು ಅಂದ್ಕೊಂಡಿದ್ದೀನಿ ಅದೇ ಥರ ಆಗ್ತಾ ಇದೆ. ಸೊ ಇಟ್ಸ್ ಟ್ರೆಂಡಿಂಗ್ ನಾವು. ಮೇಡಮ್ ನಿಮಗೆ? ತುಂಬ ಖುಷಿ ಆಗ್ತಿದೆ. ಲೈಕ್ ಟು ಮೆನಿ ಪೀಪಲ್ ಮೆಸೇಜ್ ಕಳಿಸ್ತಾ ಇದ್ದಾರೆ, ಸ್ಟೋರಿ ಶೇರ್ ಮಾಡ್ತಾ ಇದ್ದಾರೆ. ಸೊ ವೆರಿ ಹ್ಯಾಪಿ. ಸೊ ಈ ಸತಿ ನಿಮಗೆ ಡಬಲ್ ಸೆಲೆಬ್ರೇಷನ್, ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ ಆ್ಯಸ್ ಯೂಶುವಲ್, ಇನ್ನೊಂದು ಕಾಟನ್ ಕ್ಯಾಂಡಿ ಸೆಲೆಬ್ರೇಷನ್ ಟ್ರೆಂಡಿಂಗ್ನಲ್ಲಿದೆ. ಎಷ್ಟು ಖುಷಿ ಆಗ್ತಾ ಇದೆ? ಸಕ್ಕತ್, ಐ ಆಮ್ ವೆರಿ ಹ್ಯಾಪಿ. ತುಂಬ ಅಂದರೆ ಇದಕ್ಕೋಸ್ಕರ ತುಂಬ ಹಾರ್ಡ್ ವರ್ಕ್ ಮಾಡಿದ್ವಿ. ಪ್ರತಿ ಒಂದು ಹಂತದಲ್ಲೂ ಸಾಂಗ್ ಲಿರಿಕ್ಸ್ ಬರೆಯಿಂದ ಸ್ಟಾರ್ಟ್ ಮಾಡಿದಾಗಿಂದ ಅದು ಫೈನಲ್ ಔಟ್ಪುಟ್ ತೆಗೆಯೋವರೆಗೂ 26ನೇ ತಾರೀಕು ಬೆಳಗ್ಗೆ 5 ಗಂಟೆವರೆಗೂ. ಸೊ ಐ ವಾಸ್ ವೆರಿ ಡೆಡಿಕೇಟೆಡ್ ಟುವರ್ಡ್ಸ್ ದ ಸಾಂಗ್. ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ಚೆನ್ನಾಗಿ ಬರಲೇಬೇಕು. ವಿಜುವಲ್ ಆಗಿರ್ಬೋದು, ಕಾಸ್ಟ್ಯೂಮ್ಸು, ಮಿಕ್ಸಿಂಗ್, ಮಾಸ್ಟರಿಂಗ್, ಮತ್ತು ನಮ್ಮ ಹೀರೋಯಿನ್ನು ಇವ್ರನ್ನ ಸೆಲೆಕ್ಟ್ ಮಾಡಿದಾಗಿರ್ಬೋದು. ಸೊ ಪ್ರತಿಯೊಂದ್ರ ಮೇಲೂ ತುಂಬ ಪ್ರಯತ್ನ ಪಟ್ಟು ತುಂಬ ಹಾರ್ಡ್ ವರ್ಕ್ ಮಾಡಿ ತೆಗೆದಂಥ ಔಟ್ಪುಟ್ಟು ಕಾಟನ್ ಕ್ಯಾಂಡಿ. ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅದಕ್ಕೆ ಪ್ರತಿಫಲ ಈಗ ನಮ್ಮ ಆಡಿಯನ್ಸ್ ಕೊಡ್ತಾ ಇದ್ದಾರೆ. ನನಗಂತೂ ತುಂಬ ಖುಷಿಯಾಗಿದೆ. 2025 ದಿಸ್ ವಿಲ್ ಬಿ ನನಗೆ ಒಂದು ಜೋಶ್ಫುಲ್ ಇಯರ್ ಆಗಿರುತ್ತೆ ಅಂತ ಐ ಆಮ್ ಎಕ್ಸ್ಪೆಕ್ಟಿಂಗ್. ಎಸ್, ಹಾಗೆ ಇರಲಿ ಸರ್. ಹಾಗೆ ಇನ್ನೊಂದು, ಚಂದನ್ ಶೆಟ್ಟಿ ಅವರ ಒಂದು ಆಲ್ಬಮ್ ಸಾಂಗ್ನಲ್ಲಿ ಇರಬೇಕು ಅನ್ನೋದು ತುಂಬ ಹುಡುಗಿ ಡ್ರೀಮು, ನಾವಿರಬೇಕು ಅಂತ. ಹಾಗೆ ನಿಮಗೆ ಸುಷ್ಮಿತಾ ಅವ್ರು ಎಲ್ಲಿ ಸಿಕ್ಕಿದ್ರು, ಹೇಗೆ ಸಿಕ್ಕಿದ್ರು, ಹೇಗೆ ಸೆಲೆಕ್ಷನ್ ಪ್ರಾಸೆಸ್ ಎಲ್ಲ ಆಯಿತು ಅಂತ? ನಾನು ತರಕಾರಿ ತರಕ್ಕೆ ಹೋಗಿದ್ದೆ, ಅವಾಗ ಅವರು ಬಂದಿದ್ರು. ಇಲ್ಲ ಹೇಳಲೇಬೇಕು. ನೀವು ತುಂಬಾ ಜನಗಳಿಗೆ ಸುಷ್ಮಿತಾ ಅವ್ರು ನೋಡಕ್ಕಂತೂ ಹೇಳಿ ತರನೇ ಎಲ್ಲ ಕರ್ನಾಟಕದ ಹುಡುಗರು ಕ್ರಶ್ ಆಗಿ ಹೋಗ್ಬಿಟ್ಟಿದ್ದಾರೆ, ಹೊಸ ಕ್ರಶ್. ಸೊ ಎಲ್ಲಿ ಸಿಕ್ಕಿದ್ರು ಚಂದನ್ ಶೆಟ್ಟಿ ಅವ್ರಿಗೆ ಸುಷ್ಮಿತಾ ಅವರು ಅಂತ? ನನಗೆ ಆ್ಯಕ್ಚುಲಿ ಇರ್ಬೇಕಂದ್ರೆ ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಿದ್ರು. ಸೊ ಐ ವಾಸ್ ಗೋಯಿಂಗ್ ಥ್ರೂ ಸೋ ಮೆನಿ ಪ್ರೊಫೈಲ್ಸ್. ನಾನು ಯಾರು ಹೀರೋಯಿನ್ ಆಗಿ ಹಾಕ್ಕೊಬೇಕು ಅಂತ ಸರ್ಚ್ ಮಾಡ್ತಾ ಇದ್ದೆ. ಸೊ ಅವಾಗ ಸಡನ್ನಾಗಿ ಪಾಪಪ್ ಆಯಿತು ಇವ್ರದ್ದು ಪ್ರೊಫೈಲು. ಒಂದು ರೀಲ್ ಬಂತು, ನೋಡಿದೆ. ಐ ಫೆಲ್ಟ್ ಇವರ ಒಂದು ಲುಕ್ ಆಗಿರ್ಬೋದು, ಫೇಶಿಯಲ್ ಫೀಚರ್ಸು, ಇವ್ರ ಹೇರ್ ಸ್ಟೈಲ್ ಎಲ್ಲ ಆಗಿ ಸೊ ಹಂಗೆ ಸ್ಪಾಟಲ್ಲಿ ಅನಿಸ್ತು ನನಗೆ, ಕಾಟನ್ ಕ್ಯಾಂಡಿ ಥರನೇ ಇದ್ದಾರೆ ಇವರು ಅಂತ. ಸೊ ಪ್ರೊಫೈಲ್ ಒಳಗಡೆ ಹೋಗಿ ದೆನ್ ಒಂದಷ್ಟು ಫೋಟೋಸ್ ಎಲ್ಲ ನೋಡಿ ಆಮೇಲೆ ಮೆಸೇಜ್ ಮಾಡಿದೆ, ನಾನು ನೆಕ್ಸ್ಟ್ ಮ್ಯೂಸಿಕ್ ವೀಡಿಯೋದಲ್ಲಿ ನಿಮ್ಗೆ ಆ್ಯಕ್ಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆಯಾ ಅಂತ. ಇಮಿಡಿಯೇಟಾಗಿ ರಿಪ್ಲೈ ಮಾಡಿದ್ರು, ಎಸ್ ಅಂತ ಫುಲ್ ಎಕ್ಸೈಟ್ಮೆಂಟಲ್ಲಿ. ಸೊ ದೆನ್ ನೆಕ್ಸ್ಟ್ ಡೇ ಮೀಟ್ ಆದ್ವಿ. ಆಮೇಲೆ ಇವ್ರನ್ನ ಒಂದು ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡೋಗಿ ಅಲ್ಲಿ ನಮ್ಮ ಕೊರಿಯೋಗ್ರಾಫರ್ ಜೊತೆಗೆ ಇವ್ರಿಗೆ ಡ್ಯಾನ್ಸ್ ಸೆಷನ್ ಮಾಡಿ ಸ್ಟೆಪ್ಸ್ ಎಲ್ಲ ಪಿಕಪ್ ಮಾಡ್ತಾರೆ ಅನ್ನೋದು ಇಮ್ಮಿಡಿಯೇಟಾಗಿ ಪಿಕಪ್ ಮಾಡಿದ್ರು. ಶಿ ಇಸ್ ವೆರಿ ಟ್ಯಾಲೆಂಟೆಡ್. ಸೊ ಹಾಗಾಗಿ ಆ್ಯಂಡ್ ಶಿ ಇಸ್ ಅ ವೆರಿ ಗುಡ್ ಸ್ಮೈಲ್. ಗೊತ್ತಾಗ್ತಿದೆ ಹಾಕಿ ಸರ್, ಝೂಮ್ ಹಾಕಿ ಸರ್ ಸ್ಮೈಲ್ ಆಯಿತಾ. ತುಂಬ ಚೆನ್ನಾಗಿ ನಗ್ತಾರೆ. ಬಟ್ ನನ್ನ ಸಾಂಗಲ್ಲಿ ಅಷ್ಟೊಂದು ನಗು ಬೇಡವಾಗಿತ್ತು, ಸ್ವಲ್ಪ ಆ್ಯಟಿಟ್ಯೂಡ್ ಬೇಕಿತ್ತು ನನಗೆ. ಅದನ್ನೆಲ್ಲ ಅವ್ರಿಗೆ ಸ್ವಲ್ಪ ಹೇಳ್ಕೊಟ್ಟು, ನೋಡಿ ನಿಮ್ಮ ಸ್ಮೈಲ್ ತುಂಬ ಚೆನ್ನಾಗಿದೆ, ಆದರೆ ಬೇಜಾರು ಮಾಡ್ಕೋಬೇಡಿ, ನಮ್ಮ ಸಾಂಗಲ್ಲಿ ಜಾಸ್ತಿ ನಗಂಗಿಲ್ಲ, ನೀವು ಫುಲ್ ಆ್ಯಟಿಟ್ಯೂಡಲ್ಲಿ ಇರಬೇಕು ನೀವು ಅಂತ ಹೇಳಿ ಸೊ ಅವ್ರನ್ನ ಸೆಲೆಕ್ಟ್ ಮಾಡಿ. ಸೊ ಫೈನಲಿ ಇವತ್ತು ಸಾಂಗ್ ತುಂಬ ಚೆನ್ನಾಗಿ ಇಷ್ಟಪಟ್ಟಿದ್ದಾರೆ, ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಓಲ್ಡ್ CS ಇಸ್ ಬ್ಯಾಕ್ ಅಂತಿದ್ದಾರೆ. ನನಗೇನೋ ಮತ್ತೆ ಹೊಸ ಜೀವನ ಸ್ಟಾರ್ಟ್ ಆಗಿದೆ ಅಂತ ಅನ್ನಿಸ್ತಾ. ಖಂಡಿತ. ಸೊ ಮೇಡಮ್, ನೀವು ಚಂದನ್ ಶೆಟ್ಟಿ ಅವ್ರದ್ದು ಹಳೆ ಸಾಂಗ್ಸ್ ಎಲ್ಲ ನೋಡಿದ್ರಾ? ಹಾಂ, ನೋಡಿದ್ದೀನಿ. ಯಾವ ಸಾಂಗ್ ನಿಮಗೆ ತುಂಬ ಇಷ್ಟ? 3 ಪ್ಯಾಕ್ ಮತ್ತು ಗೊಂಬೆ ಇಷ್ಟ ಆಯಿತು. ಯಾವತ್ತಾದರೂ ನೀವು ಲೈಕ್ ನ್ಯೂ ಇಯರ್ ಟೈಮಲ್ಲಿ ಚಂದನ್ ಸರ್ ಹಾಡಿಗೆ ಡ್ಯಾನ್ಸ್ ಮಾಡಿದ್ದೀರಾ? ತುಂಬ ನಮ್ಮ ಕಸನ್ ಮನೆ ಪ್ಲೇ ಮಾಡ್ತಾರೆ. ಸೊ ಆಗ ಸೊ ಈಗ 2025 ನ್ಯೂ ಇಯರ್ ಸಾಂಗ್ಗೆ ನೀವೇ ಚಂದನ್ ಶೆಟ್ಟಿ ಆಲ್ಬಮ್ ಸಾಂಗಲ್ಲಿ ಡ್ಯಾನ್ಸ್ ಮಾಡ್ತಿದ್ದೀರಾ. ಸೊ ಎಷ್ಟು ಖುಷಿ ಆಗ್ತಿದೆ ನಿಮಗೆ? ತುಂಬ ಖುಷಿ ಆಗ್ತಿದೆ. ಲೈಕ್ ಥ್ಯಾಂಕ್ಸ್ ಟು ಸರ್ ಫಾರ್ ಸೆಲೆಕ್ಟಿಂಗ್ ಮೀ. ವೆಲ್ಕಮ್. ಅಂದ್ರೆ ತಕ್ಷಣ ಅವ್ರ ಮೆಸೇಜ್ ಬಂದಾಗ ಏನಂತ ಬಂತು, ಇಮಿಡಿಯೇಟ್ ಆಗಿ ಓಕೆ ಅಂತ ಹೇಳ್ಬಿಟ್ರಂತೆ, ಹೆಂಗೆ ಅಂತ? ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ, ಲೈಕ್ ಸರ್ ವುಡ್ ಆ್ಯಕ್ಚುಲಿ ಮೆಸೇಜ್ ಮೀ ಆ್ಯಂಡ್ ಲೈಕ್ ಆಸ್ಕ್ ಮೀ ಲೈಕ್ ನಮ್ಮ ವಿಡಿಯೋದಲ್ಲಿ ಇರ್ತೀರಾ ಅಂತ. ಸೊ ನನ್ನ ಕೈಯಲ್ಲಿ ಫೋನ್ ಇತ್ತು. ಸೊ ಇಮಿಡಿಯೇಟ್ ಆಗಿ ಎಸ್ ಸರ್ ಡೆಫಿನೆಟ್ಲಿ ಅಂತ ನಾನು ರಿಪ್ಲೈ ಮಾಡಿದೆ. ಸೋ ಕ್ವಿಕ್. ನನಗಂತ ಸಖತ್ ಖುಷಿ ಆಗುತ್ತೆ. ಯಾಕೆ ಯೂಶ್ವಲಿ ದೇ ವಿಲ್ ಟೇಕ್ ಲಿಟಲ್ ಟೈಮ್, ಒನ್ ಡೇ ಆದಮೇಲೆ ಹೇಳ್ತೀನಿ, ಹಂಗೆ ಯಾರು ಹೇಳಲ್ಲ. ಬಟ್ ನಾನು ಕೇಳೋದೇ ಕಮ್ಮಿ, ಆ ಥರ ಯಾರಿಗೂ ಕೇಳೋದಿಲ್ಲ, ನೀವು ಮಾಡ್ತೀನಿ. ಆಮೇಲೆ ಯೂಶ್ವಲಿ ನಾನು ಇಷ್ಟು ದಿನ ಎಲ್ಲ ಒಂದು ಒಳ್ಳೆ ಆ್ಯಕ್ಟ್ರೆಸ್ನ ಕ್ಯಾಸ್ಟ್ ಮಾಡ್ತಾ ಇದ್ದೆ. ಸೊ ಈ ಸಲ ನನಗೆ ಐ ವಾಂಟೆಡ್ ಅ ವೆರಿ ನ್ಯೂ ಫೇಸ್, ಫ್ರೆಶ್ ಫೇಸ್ ಬೇಕಾಗಿತ್ತು. ಆ್ಯಂಡ್ ನನ್ನ ಕಡೆಯಿಂದನೂ ಒಂದು ನಮ್ಮ ಇಂಡಸ್ಟ್ರಿಗೆ ಒಬ್ಬರನ್ನ ಇಂಟ್ರಡ್ಯೂಸ್ ಮಾಡಬೇಕು ಅನ್ನೋದು ಒಂದಿತ್ತು. ಬಟ್ ಸ್ಟಿಲ್ ಶಿ ಹ್ಯಾಸ್ ಡನ್ ಮೂವೀಸ್. ಬಟ್ ನನ್ನ ಕಡೆಯಿಂದ ಇಟ್ಸ್ ಲೈಕ್ ಏನೋ ಒಂದು
ಒಂದು ಕೊಡುಗೆ ಕೊಡಬೇಕು ಅಂತ. ಸೊ ಹೋಪ್ಫುಲಿ ಐ ಹ್ಯಾವ್ ಗಿವನ್ ಸುಶ್ಮಿ. ಕಾಮೆಂಟ್ ಸೆಕ್ಷನ್ ಅಲ್ಲೇ ನೋಡ್ತಾ ಇದೀವಿ ನಾವು, CS ಇಸ್ ಬ್ಯಾಕ್, OG ಇಸ್ ಬ್ಯಾಕ್ ಅಂತೆಲ್ಲ ಕಮೆಂಟ್ಸ್ ಆಗ್ತಾ ಇದ್ದಾರೆ ಜನಗಳು. ಎಷ್ಟು ಖುಷಿ ಆಗ್ತಿದೆ ಸರ್. ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸೊ ಏನಾಗುತ್ತೆ ಅಂದರೆ ಜೀವನದಲ್ಲಿ ಸೊ ಒಂಥರ ರೋಲರ್ ಕೋಸ್ಟರ್ ರೈಡ್ ನನ್ನ ಜೀವನ ಬೇಸಿಕಲಿ ಹೇಳ್ಬೇಕಂದ್ರೆ. ನೀವು ನೋಡ್ಕೊಂಡು ಬಂದಿದ್ದಾರ, ಆಮೇಲೆ ನನ್ನ ಫಾಲೋ ಮಾಡ್ತಿರುವಂಥ ನನ್ನ ಫ್ಯಾನ್ಸ್ ಅವರು ಫಸ್ಟ್ ಆಫ್ ಆಲ್ ನಾನು ಈ ಮುಖಾಂತರ ನಿಮ್ಮ ಚಾನಲ್ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಯಾವುದೇ ಜೀವನದ ಹಂತದಲ್ಲಿ ಖುಷಿ ಇರಲಿ ದುಃಖ ಇರಲಿ ನನ್ನ ಸಪೋರ್ಟ್ ಮಾಡಿಕೊಂಡು ನನ್ನ ಕೈ ಬಿಡ್ದಲೆ ನಿಮ್ಮ ಫ್ಯಾಮಿಲಿ ಮೆಂಬರ್ಗಿಂತನೂ ಜಾಸ್ತಿ ನನ್ನ ಸಪೋರ್ಟ್ ಮಾಡಿದ್ದೀರಾ. ನಿಮ್ಮ ಋಣ ತೀರ್ಸೋಕ್ಕೆ ಸಾಧ್ಯನೇ ಇಲ್ಲ ನನಗೆ. ಸೊ ನಾನು ನಿಮಗೆ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಆ್ಯಂಡ್ ಐ ಥ್ಯಾಂಕ್ TV5 ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳೋದಕ್ಕೆ. ಐ ಆಮ್ ಸೋ ಹ್ಯಾಪಿ. ಬೇಸಿಕಲಿ ಐ ಆಮ್ ವೆರಿ 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 ಹ್ಯಾಪಿ. ಎಸ್ ಸರ್. ಇನ್ನೊಂದು ಕಾಟನ್ ಕ್ಯಾಂಡಿನ ಇಂಡಿಯಾ ಬಿಟ್ಟು ಹೊರದೇಶದಲ್ಲಿ ದುಬೈನಲ್ಲಿ ಶೂಟ್ ಮಾಡಿದ್ದೀರಾ. ಸೊ ಇದು ಮೊದಲೇ ಪ್ಲ್ಯಾನ್ ಆಗಿತ್ತಾ ಹೇಗೆ ಅಂತ? ಈ ಹಾಡನ್ನು ನಾನು ಬೇರೆ ದೇಶದಲ್ಲಿ ಶೂಟ್ ಮಾಡಬೇಕು ಅಂತ ನನಗೆ ಯಾವಾಗ ಅನಿಸ್ತು ಅಂತ ಹೇಳಿದ್ರೆ, ಐ ವಾಂಟೆಡ್ ಅ ಕಮ್ ಬ್ಯಾಕ್. ಎಸ್. ಸೊ ನನ್ನ ಪ್ರೀವಿಯಸ್ ಲಾಸ್ಟ್ 2 ಇಯರ್ಸಿಂದ ನಾನು ಏನೇ ಕಾಂಟೆಂಟ್ ಬಿಡಲಿ, ಏನೇ ಒಂದು ಹಾಕಲಿ, ವಿ ವಾಂಟ್ ಓಲ್ಡ್ ಚಂದನ್ ಶೆಟ್ಟಿ, ವಿ ವಾಂಟ್ ಓಲ್ಡ್ ಚಂದನ್ ಶೆಟ್ಟಿ, ಹಳೆ ಥರ ಸಾಂಗ್ಸ್ ಬೇಕು ನಮಗೆ, 3 ಪೆಗ್ ಥರ ಸಾಂಗ್ ಬೇಕು ಅಂದರೆ ಆ ಥರನೇ ಬೇಕು ಅಂತ ಕೇಳ್ತಾ ಇದ್ರು ತುಂಬ ಜನ. ಸೊ ಮೇ ಬಿ ಆ ಒಂದು ಕಮೆಂಟ್ಸ್ಗಳು ನನಗೆ ಮನಸ್ಸು ಮೇಲೆ ತುಂಬ ಪರಿಣಾಮ ಬೀರ್ತು. ನನಗೆ ಓಕೆ ಐ ಶುಡ್ ಬೌನ್ಸ್ ಬ್ಯಾಕ್. ನನಗೂ ಒಂದು ಬೌನ್ಸ್ ಬ್ಯಾಕ್ ಬೇಕಿತ್ತು ಇವಾಗ. ಬಿಕಾಸ್ ನನ್ನ ರೀಸೆಂಟ್ ಲಾಸ್ಟ್ 2024 ಇಟ್ ವಾಸ್ ನಾಟ್ ಅಷ್ಟೊಂದು ಖುಷಿ ತಂದಂಥ ವರ್ಷ ಅಲ್ಲ ನನಗೆ. ಸೊ ಬಟ್ ಸ್ಟಿಲ್ ಋಣ ತೀರಿಸಲೇಬೇಕಲ್ವಾ. ಅಷ್ಟು ಪ್ರೀತಿ ಮಾಡ್ತಾರೆ ನನ್ನ ಮೇಲೆ ಅಷ್ಟು ನಂಬಿಕೆ ಇಟ್ಟಿದ್ದಾರೆ ಚಂದನ್ ಶೆಟ್ಟಿ. ಏನೋ ಒಂದು ಮಾಡ್ತಾನೆ ಅನ್ನೋದೊಂದು ನಂಬಿಕೆ ಇದೆಯಲ್ಲ, ಅದನ್ನು ಉಳಿಸ್ಕೋಬೇಕು ಅಂತ ಹೇಳಿ ಹೊರದೇಶದಲ್ಲಿ ಶೂಟ್ ಮಾಡ್ತಾ ಅಂತ ಹೇಳಿದ್ರೆ ಹೈಪ್ ಇರುತ್ತೆ. ಆ್ಯಂಡ್ ಆ ಲೊಕೇಶನ್ಸ್ಗಳು ಹಂಗೆ ಇತ್ತು. ನೀವು ನೋಡ್ದಂಗೆ ಆ ಮೌಂಟೇನ್ಸ್ ಎಲ್ಲ ರಸಲ್ ಸೊ ಆ ಥರ ಬೇಕು ಅಂತ ಹೇಳಿ ದುಬೈಗೆ ಹೋದ್ವಿ. ಯೂಶ್ವಲಿ ದುಬೈಲಿ ಹೋಯ್ತು ಅಂತಂದರೆ ಲ್ಯಾವಿಶ್ನೆಸ್ ತೋರಿಸ್ತಾರೆ ನಿಮಗೆ, ಬಿಲ್ಡಿಂಗ್ಸು, ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ಗಳನ್ನೆಲ್ಲ ತೋರಿಸ್ತಾರೆ. ಬಟ್ ನನಗೆ ಅದು ಬೇಡವಾಗಿತ್ತು. ನನಗೆ ಸಮಥಿಂಗ್ ಡಿಫ್ರೆಂಟ್. ಕಾಟನ್ ಕ್ಯಾಂಡಿಗೂ ರಸಲ್ ಕೈಮಾ ಡೆಸರ್ಟ್ಗೂ ಸಂಬಂಧನೇ ಇಲ್ಲ. ಡೆಸರ್ಟ್ ಒಳಗಡೆ ಕಾಟನ್ ಕ್ಯಾಂಡಿ, ಇಟ್ಸ್ ಲೈಕ್ ಟೋಟಲ್ ಡಿಫ್ರೆಂಟ್. ಈಗಿನ ಟ್ರೆಂಡು ಹಂಗೆ ಇದೆ, ಏನೋ ಒಂದು ಹೊಸದು ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಐ ಜಸ್ಟ್ ವಾಂಟೆಡ್ ಟು ಡೂ ದಿಸ್ ಎಕ್ಸ್ಪೆರಿಮೆಂಟ್. ಎಕ್ಸ್ಪೆರಿಮೆಂಟ್ ಗೆದ್ದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.